ದೇಶಾದ್ಯಂತ ಈದ್ ಮಿಲಾದ್ ಹಬ್ಬದ ಆಚರಣೆ. ಅದೇ ರೀತಿ ತುಮಕೂರು ಜಿಲ್ಲೆ ಶಿರಾ ನಗರದಲ್ಲೂ ಕೂಡ ಅದ್ದೂರಿಯಾಗಿ ಶಾಂತಿಯುತವಾಗಿ ಮುಸಲ್ಮಾನ್ ಬಾಂಧವರು ಪೈಗಂಬರ್ ಮೊಹಮ್ಮದರರ ಜನ್ಮದಿನವನ್ನಾಗಿ ಆಚರಿಸಲಾಗುವ ಈದ್ ಮಿಲಾದ್ ಶಿರಾ ನಗರದ ಪ್ರಮುಖ ಬೀದಿಗಳಲ್ಲಿ ಶಾಂತಿಯುತವಾಗಿ ಸಂಭ್ರಮ ಸಡಗರದಿಂದ ಈದ್ ಮಿಲಾದ್ ಹಬ್ಬವನ್ನು ಆಚರಿಸಲಾಯಿತು. ಇವತ್ತಿನ ದಿವಸ ಏನು ಜಶ್ನೆ ಈದ್ ಮಿಲಾದುನ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮಿನ ದಿವಸ ಇವತ್ತು ಎಲ್ಲರಿಗೂ ಸಮಸ್ತ ನಾಡಿನ ಜನತೆಗೆ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಎಲ್ಲರಿಗೂ ಶುಭಾಶಯಗಳು ಹೇಳ್ತೇನೆ. ದೇವರು ಎಲ್ಲರಿಗೂ ಇಡೀ ಭಾರತ ದೇಶ ಇಡೀ ಪ್ರಪಂಚದಲ್ಲಿ ಒಳ್ಳೆ ಶಾಂತಿ ನಮ್ಮ ಪ್ರಾಫಿಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಂದಿದ್ದೇ ಶಾಂತಿಗೋಸ್ಕರ. ಅವ್ರು ಶಾಂತಿ ತಂದಿದ್ದು. ಆ ನಿಟ್ಟಿನಲ್ಲಿ ಎಲ್ಲರೂ ಶಾಂತಿಯಿಂದ ಬಾಳಲಿ, ಶಾಂತಿಯಿಂದ ಇರಲಿ ಅಂತ ಹೇಳಿ ಬಯಸ್ತಾ ಎಲ್ಲರಿಗೂ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳು ಹೇಳ್ತೀನಿ. ನಗರಸಭೆ ಅಧ್ಯಕ್ಷ ಆದ ನಾನು ಜಿಶಾನ್ ಮಹಮೂದ್ ಇವತ್ತು ಎಲ್ಲರಿಗೂ ನನ್ನ ಕಡೆಯಿಂದ ಈದ್ ಮಿಲಾದುನ್ ನಬಿಯ ಶುಭಾಶಯ ಕೇಳ್ತೀನಿ. ಮತ್ತು ಇದು ಈದ್ ಮಿಲಾದುನ್ ನಬಿ ಶಾಂತಿಯುತವಾಗಿ ಆಚರಿಸಿ ಇಂದ ನಾನು ಎಲ್ಲರಿಗೂ ಕೇಳ್ಕೊಂಡು ಶಾಂತಿಯಿಂದ ಆಚರಿಸ್ಕೊಂಡು ಮಾಡ್ಕೋಬೇಕಂತ ನಾವು ಮನವಿ ಮಾಡ್ತೀನಿ. ಆಮೇಲೆ ಎಲ್ಲರೂ ಶಾಂತಿಯಿಂದ ಆಚರಿಸ್ತಾ ಇದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ದಿವಸ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಈದ್ ಮಿಲಾದ್ ದಿವಸ ಇವತ್ತೆಲ್ಲ ಈದ್ ಮಿಲಾದನ್ನು ಹಿಂದೂ ಮತ್ತು ಮುಸ್ಲಿಮ್ಗೆ ಈದ್ ಮಿಲಾದನ್ ಹಬ್ಬದ ಶುಭಾಶಯವನ್ನು ಹೇಳುತ್ತಾ ನಮ್ಮ ಎಲ್ಲ ಮುಸ್ಲಿಂ ಮುಖಂಡರು ಎಲ್ಲ ಊರು ಜನರು ಸೇರಿ ಎಲ್ಲ ಪ್ರಮುಖ ಬೀದಿಗಳಲ್ಲಿ ಶಾಂತಿಯುತದಿಂದ ನೆಮ್ಮದಿಯಿಂದ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಪೈಗಾಮ್ ಹೇಳ್ತಾ ಆರಾಮಾಗಿ ಸಾಕ್ತಾ ಇದ್ದಾರೆ. ಭಾಳ ಖುಷಿ ಆಗ್ತಾ ಇದೆ, ಭಾಳ ಚೆನ್ನಾಗಿದೆ. ಪ್ರತಿ ಏರಿಯಾದಲ್ಲೂ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಗ್ಗೆ ಪ್ರವಚನ ಮಾಡಿಕೊಂಡು ಆರಾಮಾಗಿ ರಸ್ತೆ ಪ್ರಮುಖ ಬೀದಿಗಳಲ್ಲಿ ಕಲ್ಲಂಗಡಿ ಹಣ್ಣು ಜ್ಯೂಸು ಇದೆಲ್ಲ ಎಲ್ಲ ಯುವಕರು ಮೋಸಂಬಿ ಜ್ಯೂಸ್ ಕೊಡ್ತಾ ಇದ್ದಾರೆ, ಎಲ್ಲ ಕಲ್ಲಂಗಡಿ ಕೊಡ್ತಾ ಇದ್ದಾರೆ, ಪರಂಗಿ ಹಣ್ಣು ಕೊಡ್ತಾ ಇದ್ದಾರೆ, ಮಜ್ಜಿಗೆ ಕೊಡ್ತಾ ಇದ್ದಾರೆ. ಎಲ್ಲ ಕಡೆ ಭಾಳ ಅದ್ಭುತವಾಗಿ ಸ್ವಾಗತನ ಮಾಡ್ತಾ ಇದ್ದಾರೆ ಜನಗಳಿಗೆ. ಭಾಳ ಚೆನ್ನಾಗಿ ಕಾಣ್ತಾ ಇದೆ. ಈ ಎಲ್ಲರಿಗೂ ಈದ್ ಮಿಲಾದ್ ಹಬ್ಬದ ಶುಭಾಶಯವನ್ನು ಇನ್ನೊಂದ್ಸರಿ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ಇವತ್ತು ಈದ್ ಮಿಲಾದ್ ಹಬ್ಬ ಆಚರಣೆ ಸಮಾರಂಭ ಅದ್ದೂರಿಯಾಗಿ ನಮ್ಮ ಶಿರಾನಗರದಲ್ಲಿ ಪ್ರತಿಯೊಬ್ಬ ಮುಸಲ್ಮಾನರು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಹುಟ್ಟು ಹಬ್ಬ ಇವತ್ತು ಅದ್ದೂರಿಯಾಗಿ ಮನಸ್ಪೂರ್ವಕವಾಗಿ ಯಾರೂ ಮನೆಯಲ್ಲಿಲ್ಲ, ಎಲ್ಲ ಇವತ್ತು ಬೀದಿನಾಗಿಳಿದು ದೊಡ್ಡ ಮೆರವಣಿಗೆಯ ಮುಖಾಂತರ ಇವತ್ತು ಮೊಹಮ್ಮದ್ ಪೈಗಂಬರ್ ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಇದು ಎಲ್ಲ ಮುಸಲ್ಮಾನರವರಿಗೆ ಇವತ್ತಿನ ದಿವಸ ಒಂದು ಹೆಮ್ಮೆಯ ವಿಚಾರ. ಅವರು ಮನಸ್ಪೂರ್ವಕ ಮಾಡ್ತಾ ಇದ್ದಾರೆ. ಎಲ್ಲ ಮನೆಯಲ್ಲಿ ಹಬ್ಬ ಇದೆ. ಇವತ್ತು ನಾವೆಲ್ಲ ಸೇರಿ ಆಚರಣೆ ಮಾಡ್ತಾ ಇದ್ದೀವಿ. ನಾನು ಮೊದಲದಾಗಿ ಎಲ್ಲ ಸಿರಾ ಮುಸ್ಲಿಂ ಬಾಂಧವರಿಗೆ ಈದ್ ಮಿಲಾದ್ ಹಬ್ಬ ಶುಭಾಶಯಗಳನ್ನು ತಿಳಿಸಕ್ಕೆ ಹಿಂದೂ ಅವರು ಮುಸ್ಲಿಮ್ಸ್ ಇಬ್ಬರಿಗೂ ಇವತ್ತು ಈದ್ ಮಿಲಾದ್ ಹಬ್ಬ ಶುಭಾಶಯಗಳನ್ನು ತಿಳಿಸಕ್ಕೆ ಬಯಸ್ತೇನೆ. ಎಲ್ಲರೂ ಒಗ್ಗೂಡಾಗಿ ಈ ಹಬ್ಬವನ್ನು ಯಶಸ್ವಿಗೊಳಿಸಿದ್ದಾರೆ. ಅದೇ ರೀತಿ ಈಗ ಮುಂದೆನೂ ಸಹ ಗಣೇಶ ಹಬ್ಬನೂ ಬರ್ತಾ ಇದೆ. ಎಲ್ಲ ಮುಸ್ಲಿಂ ಹಿಂದೂ ಎಲ್ಲ ಸಮಾಜ ಒಗ್ಗೂಡಿ ಅದನ್ನು ನಾವು ಆಚರಣೆ ಮಾಡಬೇಕಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇದು ಖುಷಿ ದಿನ. ಇದು ಇವತ್ತು ಹಣ್ಣು ಹಂಪಲ ನೀರು ಮಜ್ಜಿಗೆ ಇದು ಹಂಚುವ ಮೂಲಕ ಇದು ಸಂಭ್ರಮ ಆಚರಣೆಯನ್ನು ನಡೀತಾ ಇದೆ. ನೀವು ನೋಡ್ಬೋದು ಅವರ ಪೈಗಾಮ್ ಏನಂದ್ರೆ, ಮೆಸೇಜ್ ಏನಂದ್ರೆ ಪೀಸ್ ಆ್ಯಂಡ್ ಹಾರ್ಮನಿ. ಅವರು ಯಾವತ್ತೂ ವೈಲೆನ್ಸ್ ಅಂತೂ ಬಯಸಿಲ್ಲ. ಸ್ಮಾಲ್ ಇರುವೆಯನ್ನು ಸಾಯಿಸೋದು ಪರ್ಮಿಷನ್ ಇಲ್ಲ ನಮ್ಮ ಇಸ್ಲಾಂದಲ್ಲಿ. ಆ ಮೆಸೇಜನ್ನು ಇವತ್ತು ಕೊಟ್ಟಿದ್ದಾರೆ. ಯಾವ ರೀತಿ ಮನುಷ್ಯ ಇದು ನಡೆಸಬೇಕು, ತಮ್ಮ ಜೀವನ ನಡೆಸಬೇಕು ಅದು ಹೇಳ್ಕೊಟ್ಟಿದ್ದಾರೆ. ಪೀಸ್ ಆ್ಯಂಡ್ ಹಾರ್ಮನಿನ ಇವತ್ತಿನ ಮೆಸೇಜ್. ಥ್ಯಾಂಕ್ ಯು ಸೋ ಮಚ್. अस्सलाम वालेकुम रहमतुल्लाहि वबरकातुहू। तमाम लोगों को जो है जश्न ईद मिलाद नबी बहुत बहुत मुबारक हो। कुरान ने कहा वमा अरसलनाका इल्ला रहमतल लिल आलमीन, कि नबी जो हैं आलम के लिए रहमत बन के आए। तो ये तमाम कौमों के लिए सरकार जो हैं
हर मज़हब के लिए, हर इंसान के लिए सरकार जो है रहमत बन के आए हैं। अल्लाह ने उन्हें रहमतुल लिल मुस्लिमीन नहीं कहा, रहमतुल लिल आलमीन कहा है। यानी दुनिया के जितने लोग हैं वो तमाम मज़ाहिब वालों के लिए मुस्तफ़ा रहमत बन के आए हैं। सरकार ने किसी के साथ भेदभाव नहीं किया है, बल्कि जो है आपने हर मज़हब की इज़्ज़त जो है मुसलमान को सिखाई है कि हर मज़हब के जो है लोगों की इज़्ज़त करो, हर इंसान को इंसानियत के साथ ज़िंदगी गुजारो। और जो है नबी का जश्न मनाना, क्योंकि हर मज़हब वाले का हक़ है, क्योंकि अल्लाह ने उन्हें रहमतुल लिल मोमिनीन नहीं रहमतुल लिल आलमीन बनाया है।